353ನೇ ಆರಾಧನಾ ಮಹೋತ್ಸವ ಉತ್ತರಾಧನೆ. ಇಂದು ಉತ್ತರಾಧನೆ. ಇಂದಿಗೆ ಸರಿಯಾಗಿ 353 ವರ್ಷಗಳ ಹಿಂದೆ ಶ್ರೀ ಗುರುರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದ ಮರುದಿನ. ಪವಿತ್ರವಾದ ಇಂದಿನ ದಿನ ನಾವೆಲ್ಲರೂ ಒಂದು ಸಂಕಲ್ಪವನ್ನ ಮಾಡೋಣ. ಮನಸ್ಸನ್ನು ಅನ್ಯತ್ರ ಹರಿಸದೆ ಶ್ರೀ ಗುರುರಾಯರನ್ನು ಉದ್ಧಾರಕ ಗುರುಗಳೆಂದು ಸ್ವೀಕರಿಸಿ ಅವರನ್ನು ಏಕನಿಷ್ಠೆಯಿಂದ ಪ್ರತಿನಿತ್ಯ ಪೂಜಿಸೋಣ, ಭಜಿಸೋಣ, ಉಪಾಸಿಸೋಣ. ಪ್ರಹ್ಲಾದನ ಶ್ರೀಹರಿಯಲ್ಲಿನ ಏಕನಿಷ್ಠೆ ಹೇಗೆ ಶ್ರೀಹರಿ ಕಂಬವನ್ನೊಡೆದು ಬರುವಂತೆ ಮಾಡಿತು, ಹಾಗೆಯೇ ಶ್ರೀ ಗುರುರಾಯರಲ್ಲಿನ ನಮ್ಮ ಏಕನಿಷ್ಠೆ ನಮ್ಮ ಕಠಿಣವಾದ ಪ್ರಾರಬ್ಧ ಕರ್ಮವನ್ನು ಸೇಡಿ ನಮಗೆ ಶ್ರೀಹರಿಯ ಅನುಗ್ರಹ ನಿರಂತರವಾಗಿ ಸಿಗುವಂತೆ ಮಾಡಲಿ. ನಮ್ಮ ಕಠಿಣವಾದ ಅಜ್ಞಾನವನ್ನು ಸೀಳಿ ನಮಗೆ ಸಮಚೀನವಾದ ಜ್ಞಾನ ಸಿಗುವಂತೆ ಮಾಡಲಿ. ನಮ್ಮ ಕಠಿಣವಾದ ಡಾಂಬಿಕ ಭಕ್ತಿಯನ್ನು ಸೀಳಿ ನಮಗೆ ನಿಜ ಭಕ್ತಿಯೂ ಸಿಗುವಂತೆ ಮಾಡಲಿ. ನಮ್ಮ ಕಠಿಣವಾದ ಅತಿಯಾದ ಪ್ರಾಪಂಚಿಕ ವ್ಯಾಮೋಹವನ್ನು ಸೀಳಿ ನಿಜ ವೈರಾಗ್ಯ ಉಂಟಾಗುವಂತೆ ಮಾಡಲಿ. ಸುಖವೇ ಬರಲಿ, ದುಃಖವೇ ಬರಲಿ, ಶ್ರೀ ಗುರುರಾಯರ ಪಾದ ಪದ್ಮಗಳಲ್ಲಿ ನಮ್ಮ ಭಕ್ತಿ ನಿಶ್ಚಲವಾಗಿರಲಿ. ಜನ್ಮ ಜನ್ಮಕ್ಕೂ ಶ್ರೀ ಗುರುರಾಯರೇ ನಮ್ಮ ಗತಿಗೆ ಮತಿಯಾಗಿರಲಿ ಹಾಗೂ ನಮ್ಮ ಮತಿಗೆ ಗತಿಯಾಗಿರಲಿ ಎಂದು ಅವರ ದಿವ್ಯ ಪಾದ ಪದ್ಮಗಳಲ್ಲಿ ನಮ್ಮ ಶಿರವನ್ನಿಟ್ಟು ಇಂದಿನ ಶುಭ ದಿನದಂದು ಪ್ರಾರ್ಥಿಸೋಣ. ಜೊತೆಗೆ ಇಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಉತ್ತರಾರ್ಧನ ಪ್ರಯುಕ್ತ ಗಂಗಾವತಿಯ ರಾಯರ ಮಠದಲ್ಲಿ ಸಂಭ್ರಮದಿಂದ ರಥೋತ್ಸವ ಜರುಗಿತು. ದೇವಸ್ಥಾನದ ಆವರಣದಿಂದ ಹೊರಟ ರಥೋತ್ಸವ ಶ್ರೀನಗರ ದೇವಸ್ಥಾನವರೆಗೆ ಆಗಮಿಸಿ ಮರಳಿತು. ಈ ಸಂದರ್ಭದಲ್ಲಿ ಬ್ಯಾಂಡ್, ಭಜಂತ್ರಿ, ವೈಭವ ಭಜನೆ, ಮಂತ್ರಘೋಷ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಭಕ್ತಾದಿಗಳು ಹೂವು, ಉತ್ತುತ್ತಿ, ನಾಣ್ಯಗಳನ್ನು ಸಮರ್ಪಿಸಿ ಧನ್ಯರಾದರು. ಇದಕ್ಕೂ ಮುಂಚೆ ಎ.ಕೆ. ಗೋಪಾಲ್ ಕೃಷ್ಣ ಸಂಕಲ್ಪವನ್ನ ನೆರವೇರಿಸಿದರು. ಡಿವೈಎಸ್ಪಿ ಸಿದ್ದಲಿಂಗೇಗೌಡ, ನೀಲಕಂಠ ನಾಗಶೆಟ್ಟಿ, ವಾಸುದೇವ್ ನವಲಿ, ರಾಮಕೃಷ್ಣ ಜಾಗೀರ್ದಾರ್, ವ್ಯವಸ್ಥಾಪಕ ಗುರುರಾಜ್ ಆಚಾರ್, ನಾಗರಾಜ್ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕೋರ್ಯೋಧ್ರುವಂ ಮಂಗಳಂ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೇ. ಫೋಟೋ ಕೊಡ್ತಾರೆ ಆ ಕಡೆ ಹೋಗ್ರಿ. ತೀರ್ಥ ಕರ್ಕೊಡ್ತಾರೆ.